ಸಾಮಾನ್ಯ ಮಾತಲ್ರಿ ಗೌಡ್ರ. ಹೌದು. ಯಾಕಂತ ಕೇಳಿದ್ರ ನಿನ್ನೆ ದಿನ ಏನಾಗಿದೆ ಅಂದ್ರ ಹೌದಲ್ರಿ ಮಂಗಳೂರು ತಾಲೂಕು ಹೊನ್ನಜಂತಿ ಗ್ರಾಮದೊಳಗ ಜಾತ್ರೆ ಆಗದ ಮುತ್ಯ ಮಾಡಿಗ್ರ ಇದು. ಹೌದು. ಯಥಾ ಪ್ರಕಾರ ಕೈಲಾಸದಿಂದ ಶಿವ ಧರಿಗಿಳಿದವ್ರಿಗೆ ಮೊಂಡ ಸಹಾಯ ಮಾಡ್ಯಾರ. ಹೌದು ಹೌದು. ಹಂಗ ಇವತ್ತ ಈ ಮುದ್ದೇನೂರು ತಾಲೂಕದಾಗ ಹೌದು ಈ ಹುಲಿಗುಡದೊಳಗ ಹಾಸನಾಗಿರ್ತಕ್ಕಂಥ ಮುತ್ಯ ಮಾಡಿಗ್ರ ಈಗ ಇವತ್ತಾದ್ರೂ ಈ ಜಾತ್ರೆ ವೈಭವ ನೋಡಿದ್ರ ಹೌದು ಸಾಕ್ಷಾತ್ ಶಿವ ಪಾರ್ವತಿ ಧರಿಗೆ ಹುಲಿಗುಡದೊಳಗೆ ಬಂದು ಇಳಿದಾರ ಈ ಸವಾಲು ಕೈ ಅಂತ ಹೇಳ್ತೀನಿ ಗೌಡ್ರ. ಅನಸ್ತದ ಬಂದಾರ ಅಂತ ಹೇಳಿ ಬಂದಾರ ಅನ್ನುವಂತ ಸ್ಥಿತಿ ಒಳಗದ ಈ ಗುಡ್ಡ. ಅದಕ್ಕ ಈ ಗುಡ್ಡದೊಳಗೆ ಎಂತ ಮಹಾತ್ಮ ಬರುವ ಅಂತ ಕೇಳಿದ್ರೆ ಹೌದೇ ಎಂತ ಚರಿತ್ರೆ ಬರುವ ಅಂತ ಕೇಳಿದ್ರೆ ಗೌಡ್ರ ಸಾಕ್ಷಾತ್ ಚಿಂತನೆ ಒಳಗ ವಾಸ ಮಾಡಿರ್ತಕ್ಕಂಥ ಅಕ್ಕ ಮಾಯಮ್ಮನ ಚರಿತ್ರೆ ಅದ. ಹೌದು. ಹಾಗೂ ಗುರು ಬೀರದೇವರ ರೇವಣ ಸಿದ್ಧ ಪಟ್ಟಣ ಪರಮಾನಂದ ಹೌದು. ಹಿಂಗ ಕೆಲವು ಅನೇಕ ವಿಸ್ತಾರಗಳನ್ನು ಸಾವಿಸ್ತಾರ ನಮ್ಮ ಹಾಲಮತದ ಸಂಪ್ರದಾಯದ ಪ್ರಕಾರ ಹೊಂಟದ. ಹೌದು ಹೌದು. ಇಲ್ಲಿ ಇಲ್ಲಿ ನನಗೆ ಇನ್ನೊಂದು ಹೆಮ್ಮೆ ದಿವಸ ಏನು ಹೇಳ್ಬೋದು ಈ ಹುಲಿಗುಡ್ರದಾಗ ಅಂತ ಕೇಳಿದ್ರ ಏನ್ ಹೇಳ್ಬೇಕಂತ ಮಾಡ್ರಿ ಎಲ್ಲಾ ತವಲಿ ಅಡ್ಡಾಡಿವ್ ಕರೆ ದೂರ 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 ರಗಡ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ. ಈ ವರ್ಷ ಒಂದು 50 ಕಾರ್ಯಕ್ರಮ ಮಾಡಿರ್ಬೇಕು ನಾವು ಕರೆ. ಹೌದು. ಇಂಥ ಜನ ಇಷ್ಟ ಸಮುದ್ರದ ರೀತಿಯಿಂದ ಕೂತು ನೋಡ್ರಿ ನಮ್ಮ ಹಿರಿಯರು ಎಷ್ಟು ಚಂದ ಕೂತಾರೆ. ಎಲ್ಲ ನನ್ನ ಅಣ್ಣನ ಭಾಗದವರು ಹಾಗೂ ನಮ್ಮ ಅಕ್ಕನ ಭಾಗದವರು ಹೌದು ಬಹಳ ಚಂದ ಅಚ್ಚುಕಟ್ಟಾಗಿ ನಮ್ಮ ಹಾಲು ಮತ್ತು ಸಂಸ್ಕೃತಿ ಪಾಲಿಸ್ಯಾರ. ಹೌದು ಹೌದು. ಕೆಲವೊಂದು ಕಡೆ ಹೋದ್ರೆ ನಮ್ಮ ರೇಸಿಂಗ್ ಪಟಕ ಮುತ್ತಗಳು ಸಿಗಲಾಗ್ಯಾರ ಈಗ. ಒಟ್ಟೆ ಇಲ್ಲೇ ಇಲ್ಲಿ ಯಾಕಂತ ಕೇಳಿದ್ರೆ ಇಂಥ ಹುಲಿಗುಡದಾಗ ಕಾಣಕತ್ತಿಯಪ್ಪ ಅಂತಂದ್ರೆ ಅವ್ರ ಸುರುಪುದಾಗ ನಾವು ಅವ್ರಿಗೆ ಹೆಂಗಂತ ಕೇಳಿದ್ರೆ ಮಾಯಂಗ್ರ ಏನಿರುತ್ತೆ ದರಿಗೆ ತಿಳ್ಕೊತೀನಿ ನಾವು ರೇಸಿಂಗ್ ತಿಳ್ಕೋಬೇಕಾಗ್ಯದ. ತಿಳ್ಕೊಬೇಕಾಗ್ಯದ. ಹೌದು. ಬಹಳ ಕಡೆ ಮುಳುಗ್ಯಾವ್ರಿ. ಹೌದು ಮುಳುಗ್ಯಾವಲ್ಲ ಪಟಕ ಪಟಕನು ಮುಳುಗ್ಯಾವ ಮತ್ತು ನಮ್ಮ ಸಂಪ್ರದಾಯನು ಮುಳುಗ್ಯಾದ. ಹೌದು ಮುಳುಗ್ಯಾದ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತ ಕೇಳಿದ್ರ ಯಾರೋ ಅನ್ಯತಾ ಭಾವನೆ ಭಾವಿಸಬಾರದು, ಏನು ತಿಳ್ಕೋಬಾರದು, ಏನೇನು ತಿಳ್ಕೋಬಾರದು. ಯಾಕಂದ್ರ ಹಚ್ಚಾರ ಗ್ರಾಮದ ಭೀಮನ ಮಾವೆ ಬಂದು ಇಂಥ ಮಾತು ಯಾಕೆ ಹೇಳಕತ್ತೇನೆ ಈ ಗುರುವಾಗ ನೀವು ಕೆಲವೊಬ್ರು ಏನೋ ಅನ್ಯತಾ ಭಾವನೆ ಭಾವಿಸಬಾರದು ನಿಮ್ಮಲ್ಲಿ ವಿನಂತಿನ ಕೇಳ್ತೀನಿ. ಕೆಲವೊಬ್ರು ಏನ್ ಹೇಳಕತ್ತಾರ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಕೆಲವೊಬ್ರು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಅದನ್ನ ಹೇಳ ನಮ್ಗ ಧರ್ಮದಿಂದ ದಂಗರಂ ನಡೆಸಿರೋದು ಬರೇ ಧರ್ಮ. ನಮ್ದು ಲಿಂಗಾಯತ ಧರ್ಮ, ನಮ್ದು ಸನಾತನ ಧರ್ಮ, ಹಾಲುಮತ ಧರ್ಮ, ನಮ್ಮ ನಮ್ಮ ಧರ್ಮ ತಮ್ಮ ತಮ್ಮ ಧರ್ಮ ಮಾಡ್ಲಾಕತ್ತಾರ. ಹೌದು. ಗೆಳಸಿ ಅದಕ್ಕೆ ಸುಮ್ಮ ಬರ್ಬೋದ್ರಿ. ಆ ಧರ್ಮಕ್ಕೆ ದಂಗಲ್ ತರ್ಲಾಕತ್ತಾರ, ಧಕ್ಕಿ ತರುವಂತ ಮಾತು ಮಾತಾಡ್ತಾರ. ಅದಕ್ಕೆ ನಮ್ಮ ಹಾಲುಮತದ ಒಡೆಯರು ನೀವೇನು ಇಲ್ಲಿ ಎಲ್ಲ ಕುಡ್ರಿ ಹುಡುಗದಾಗ ಎಂತ ಮಾತು ಹೇಳ್ತೀವಿ ಅಂತ ಕೇಳಿದ್ರ ನಾವು ಒಂದೇ ಧರ್ಮ ಹಿಡಿಯಂಗಿಲ್ಲ, ಒಂದೇ ಪಕ್ಷಕ್ಕೆ ಹತ್ತಂಗಿಲ್ಲ. ಯಾವುದೇ ನಮ್ಮ ಧರ್ಮ ಆಗಿರ್ಲಿ ನಾವು ಏನ್ ಹೇಳುವಂತ ಕೇಳಿದ್ರ ಮಾನವ ಧರ್ಮ ಅಂತ ಬಂದ್ರೆ ಮಾನವ ಧರ್ಮ. ನಿಮ್ಮ ಧರ್ಮ ಯಾವ್ದು ಕೇಳಿದ್ರ ಮಾನವ ಧರ್ಮ ಹೇಳ್ತೀನಿ. ಮಾನವ ಧರ್ಮ ಜೈವಾಗಲಿ ಅಂದ್ರ ಮಾನವ ಕುಲಿಕೆ ಜೈವಾಗಲಿ ಹೇಳ್ತೀವಿ ಕರೆ. ಹೌದು ನಾವು ಆ ಧರ್ಮಕ್ಕೆ ಜಯವಾಗಲಿ ಈ ಧರ್ಮಕ್ಕೆ ಜಯವಾಗಲಿ ಹೇಳುದಿಲ್ಲ. ಅದು ಜಯವಾಗಲಿ ಅಂದ್ರೆ ಮಾನವ ದೈವಿಕ ಧರ್ಮಕ್ಕೆ ಜಯವಾಗಲಿ ಹೇಳು. ಹೌದು. ಅದಕ್ಕೆ ಅಂತ ಮಾತುಗಳನ್ನ ಏನೋ ಹೇಳಾರ್ಲಿ. ಹೌದು. ನಮ್ಮ ಹೆಣ್ಮಕ್ಳಿಗೆ ಒಂದು ಮಾತು ಹೇಳೋಣ. ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳುದು ಎಂತ ಮಾತು ಹೇಳ್ಬೇಕಂತ ಕೇಳಿದ್ರೆ ಏನು ಬಗ್ಗೆ ಹೇಳ್ಬೇಕಂತ ಮಾಡ್ರಿ ಹೊಡಿ ಗುಡ್ಡೊಳಗ ಹೌದು ಹೇಳಕೊಡ್ರಿ ಅಂತ ಕೇಳಿದ್ರೆ ಸಾಕ್ಷಾತ್ ಚಿಂತನೆ ಒಳಗ ನಮ್ಮ ಅಕ್ಕನ ಮಾಯಕ್ಕ ಹೇಗೆ ಕೊಡ್ತಾರಲ್ಲ ಆ ತರ ಮಾಯಕ್ಕನ ರೂಪದೊಳಗ ಎಲ್ಲರೂ ಹಣಿನೆಲ್ಲ ಬಂಡಾರ ಹಚ್ಚಿಕೊಂಡು ದೊಡ್ಡ ಸೀರೆ ಉಟ್ಕೊಂಡು ಹೌದು ಕುಂತಿರಲ್ಲ ಬಹಳ ಹೆಮ್ಮೆಯಿಂದ ಹೇಳ್ತೀರಿ ಈ ಮಾತು. ನಾನು ಇಲ್ಲೇ ಒಂದೇ ಹೇಳಲ್ಲ, ಮುಂದಿನವರ ಕಾರ್ಯಕ್ರಮ ಹೊಲಿ ಗುಡ್ಡದಾಗ ಇಂಥ ನಮ್ಮ ಅಕ್ಕದವರು ಹೆಣ್ಣು ಮಕ್ಕಳು ನಮ್ಮ ಹಾಲುಮತ ಸಂಸ್ಕೃತಿ ಒಳಗ ಹಣಿನೆಲ್ಲ ಬಂಡಾರ ಹಚ್ಕೊಂಡು ಒಳ್ಳೆ ರೀತಿಯಿಂದ ಸಂಸ್ಕಾರ ಕೊಟ್ಟು ನಮ್ಮ ಹಬ್ಬವನ್ನು ನೋಡೋದು ಹೇಳಿ ಮುಂದಿನ ಊರಾಗ ಹೇಳ್ಬೇಕಾದ್ರೆ ಕರೆ ಈ ಭಂಡಾರದೊಳಗ ಒಂದು ಮಾತು ಮಾಡಿ ಕೂತದ. ಹೌದು. ಈ ನಾವು ಹಚ್ಚುವಂತ ಭಂಡಾರದೊಳಗ ಅಡಿಗೆ ಅಲ್ಲ ಒಂದು ಮೈ ಮಾಡಿಕೆ ಆಗ್ಯದ. ಹೌದು. ಅಂತ ಮೈ ಮಾಡಿಕೆ ಅಂತ ಕೇಳಿದ್ರ ಅಂತಂದ್ರಿ ನಾವು ನೀವು ಏನ್ ಮಾಡ್ಲಕತ್ತೀವಿ ಅಂತ ಕೇಳಿದ್ರೆ ಏನೇನು ಮಾಡ್ಲಕತ್ತೀವಿ ಗೌಡ್ರ 20 ಮೇಲೆ 30 ರೂಪಾಯಿ ಕೊಟ್ಟರು ಒಂದು ಕೆಜಿ ಕೆಮಿಕಲ್ಸ್ ಕುಡಿದು ಭಂಡಾರ ಸಿಗಲಾಕತ್ತ ಕೊಡ್ತಾರಲ್ಲ ಕೆಂಪೊಂದು ಹೌದು. ಅಂತ ಭಂಡಾರ ಮಾತ್ರ ಪುಣ್ಯಾತ್ಮರೇ ಯಾರ್ಯಾರು ಹಣಿ ಹತ್ರ ಹೋಗ್ಬಾರ್ರಿ, ತರಬಾರ್ದು ಒಟ್ಟಿಗೆ ತರಬಾರ್ರಿ. ಯಾಕಂತ ಕೇಳಿದ್ರ ನಮ್ಮ ಹಾಲು ಮತ್ತು ಕುಲ ಬಾಂಧವರೆಲ್ಲ ಅದೇ ಭಂಡಾರ ಹಣ್ಣ ಕೊಟ್ರಂದ್ರೆ ಮನೆ ಉದ್ದಾರ ಆಗ್ಯದ. ಈ ಭಂಡಾರ ಹಿಂಗ ಓರ್ಜಲ್ ಭಂಡಾರ ಮನೆ ಹೊಡ್ರಿ ಅವ್ರ ಮನೆ ಒಳಗೆ ಚಾಡಿ ನಡೆಯಲ್ಲ, ಚಪಾಟಿ ನಡೆಯಲ್ಲ, ಮತ್ತೊಂದು ನಡೆಗಿಲ್ಲ, ಮಗು ನಡೆಗಿಲ್ಲ. ಭಂಡಾರ ಹೊಡೆದ ಜಾಗದಾಗ ಭಂಡಾರ ಹಾಕ್ಬೇಕಾರೆ ಇಂಥ ಭಂಡಾರ ಬಿಟ್ಟು ಬಿಡ್ರಿ. ಓರ್ಜಲ್ ಭಂಡಾರ ಹಚ್ರಿ. ಓರ್ಜಲ್ ಭಂಡಾರ ಹಸುವಂತ್ರಿ ನಿಮ್ಮ ಮೈ ಆಗಿದ್ದಿದ್ರು ನಿಮ್ಮ ಮನೆ ಒಳಗಿನ ಕೆಟ್ಟ ನರಾತ್ಮಕ ಶಕ್ತಿ ದೂರ ಕೆಟ್ಟ ಭಂಡಾರ ಯಾರು ಹಚ್ಚಿದಾರ್ರಿ. ಈಗಾಗಲೇ ನಾನು 50-60 ಕಾರ್ಯಕ್ರಮ
ಬಿಟ್ಟಾರ ನಿಮ್ಮಲ್ಲಿ ನಿಲ್ಲಕರೆ ಇವತ್ತು ಹಾರ್ಸಕತ್ರ ಅಥವಾ ಒರಿಜಿನಲ್ ಬಂಡಾರ ತಂದು ಕೊಟ್ರಿ ಏ ಚಲೋ ತರ್ಸಿ ಈಗ ಮ್ಯಾಲೆ ಯಾರು ಮನೆ ಒಳಗೆ ಹತ್ಕೋಬೇಕಂದ್ರೆ ಒಂದು ಕಿಲೋ ತುಂಬ ಹಾರಿಸೋದು ಬೇಡ ನೀವು ಅರ್ಧ ಕರೆ ತಂದು ಹಾರಿದ್ರಿ ಮುತ್ತೆ ಮಾಡಿದ್ರೆ ಒರಿಜಿನಲ್ ಬಂಡ ಹಾರಿಸೋದು ಕಲಿ ನನ್ನ ಬಂಡಗಳೇ ಚಲೋನೆ ತೊಗೊಂಬಂದು ಹಾರಿಸ್ರಿ ದೂರ ಇತ್ತು ಇರ್ಲಿ ಈಗ ಹೌದು ಏನೋ ಪ್ರಕಾರ ಹೌದು ನಮ್ಮ